ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀಚಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರವಣನಯನಘ್ರಾಣ ತ್ವಗ್ರಸನೆಯುಗಳಲ್ಲಿ ವಾಕ್ಪಾಣಿಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೇ. ವ್ಯಾಪ್ತಿ ಸಂಧಿಯ 4ನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಶ್ರವಣ, ನಯನ, ಘ್ರಾಣ, ತ್ವಕ್, ರಸನ ಇವು 5 ಜ್ಞಾನೇಂದ್ರಿಯಗಳು. ಶ್ರವಣ ಕಿವಿ, ನಯನ ಕಣ್ಣು, ಘ್ರಾಣ ಮೂಗು, ತ್ವಕ್ ಚರ್ಮೇಂದ್ರಿಯ, ರಸನ ನಾಲಿಗೆ. ಈ 5 ಜ್ಞಾನೇಂದ್ರಿಯಗಳಲ್ಲಿ ಮತ್ತು ವಾಕ್ ಪಾಣಿ ಪಾದಾದಿ ಅವಯವಗಳಲ್ಲಿ ಈ 5 ಜ್ಞಾನೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅನ್ನತಕ್ಕಂತಹ 5 ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ, ಅವಯವಗಳಲ್ಲಿ, ತದ್ಗುಣಗಳಲ್ಲಿ ಈ ಇಂದ್ರಿಯಗಳ ಗುಣಗಳು, ಆ ಗುಣಗಳಿಗೆ ಪತಿಗಳು ನಿಯಾಮಕರಾದ ತತ್ವಾಭಿಮಾನಿ ದೇವತೆಗಳು. ಇಷ್ಟರಲ್ಲಿಯೂ ಪ್ರವಿತತ ಚೆನ್ನಾಗಿ ವ್ಯಾಪಿಸಿದ್ದಾನೆ ಭಗವಂತ ಅಂತಾನೆ. ಇಲ್ಲಿ ಅವನ ವ್ಯಾಪ್ತಿಯನ್ನು ಹೀಗೆ ಹೇಳ್ತಾರೆ. ಎಲ್ಲಿ? ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ, ಅವುಗಳ ಗುಣಗಳಲ್ಲಿ, ಆ ಗುಣಗಳ ಪತಿ, ಇಂದ್ರಿಯಗಳ ಪತಿ ಅವರಲ್ಲಿ ಇಷ್ಟರಲ್ಲಿಯೂ ತಾನು ವ್ಯಾಪ್ತನಾಗಿ ನಿಯಾಮಕನಾಗಿ ಇದ್ದಾನೆ. ಯಾರವರು? ಏನು ಗುಣಗಳು? ಯಾರು ಅಭಿಮಾನಿ ದೇವತೆಗಳು? ಅದನ್ನೆಲ್ಲ ನಾವು ವಿಸ್ತಾರವಾಗಿ ಚಿಂತನೆ ಮಾಡಬೇಕಾಗ್ತದೆ. ಶ್ರವಣ, ನಯನ, ಘ್ರಾಣ, ತ್ವಕ್, ರಸನ 5 ಜ್ಞಾನೇಂದ್ರಿಯಗಳು. ಶ್ರವಣ, ಶ್ರೋತ್ರ, ಕಿವಿಗೆ ಅಭಿಮಾನಿ ದೇವತೆ ಚಂದ್ರ ಪ್ರಧಾನವಾಗಿ. ದಿಗಾಭಿಮಾನಿ ದೇವತೆಗಳೆಲ್ಲ ಕಿವಿಯ ಅಭಿಮಾನಿ ದೇವತೆಗಳೇ. ಆದರೂ ಪ್ರಧಾನವಾಗಿ ಚಂದ್ರ ಶ್ರೋತ್ರೇಂದ್ರಿಯದ ಅಭಿಮಾನಿ ದೇವತೆ. ಇವನು 12ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ. 2ನೆಯದು ಶ್ರವಣ, ನಯನ ಕಣ್ಣು. ಕಣ್ಣಿಗೆ ಅಭಿಮಾನಿ ದೇವತೆ ಸೂರ್ಯ. ಇವನು ಕೂಡ 12ನೇ ಕಕ್ಷೆಯಲ್ಲೇ ಬರತಕ್ಕಂಥವ. 3ನೆಯದು ಘ್ರಾಣ ಮೂಗು. ಘ್ರಾಣೇಂದ್ರಿಯ, ಇದಕ್ಕೆ ಅಶ್ವಿನಿ ದೇವತೆಗಳು ನಿಯಾಮಕ ದೇವತೆಗಳು, ಅಭಿಮಾನಿ ದೇವತೆಗಳು. ಅವರು 18ನೇ ಕಕ್ಷೆಯಲ್ಲಿ ಬರತಕ್ಕಂಥವರು. ಶ್ರವಣ, ನಯನ, ತ್ವಕ್, ಘ್ರಾಣ. 4ನೆಯದು ತ್ವಕ್ ಸ್ಪರ್ಶ. ತ್ವಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ ಕುಬೇರ, 18ನೆಯ ಕಕ್ಷೆಯಲ್ಲಿ ಬರತಕ್ಕಂಥವನು. ರಸನ ನಾಲಿಗೆ. ಆ ನಾಲಿಗೆಯ ಅಭಿಮಾನಿ ದೇವತೆ ವರುಣ, ಅವನು 13ನೇ ಕಕ್ಷೆಯಲ್ಲಿ ಬರ್ತಾನೆ. ಹೀಗೆ ಇಬ್ಬರು 12ನೇ ಕಕ್ಷೆಯಲ್ಲಿ ಸೂರ್ಯಚಂದ್ರರು, ಇಬ್ಬರು 18ನೇ ಕಕ್ಷೆಯಲ್ಲಿ ಕುಬೇರ ಅಶ್ವಿನಿ ದೇವತೆಗಳು, 13ನೇ ಕಕ್ಷೆಯಲ್ಲಿ ಬರುವ ವರುಣ. ಇವರು ಜ್ಞಾನೇಂದ್ರಿಯಗಳಿಗೆ ಪತಿಗಳು, ಅಭಿಮಾನಿ ದೇವತೆಗಳು. ಶ್ರವಣ, ನಯನ, ಘ್ರಾಣ, ತ್ವಗ್ರಸನ ಇವುಗಳಲ್ಲಿ ತತ್ಪತಿಗಳೊಳಗೆ ಈ ಇಂದ್ರಿಯಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ತತ್ಪತಿಗಳಾಗಿರತಕ್ಕಂತಹ ಚಂದ್ರ, ಸೂರ್ಯ, ಕುಬೇರ, ವರುಣ, ಅಶ್ವಿನಿ ದೇವತೆಗಳು ಇವರಲ್ಲಿಯೂ ತಾನು ವ್ಯಾಪ್ತನಾಗಿದ್ದಾನೆ. ಇನ್ನು ವಾಕ್ ಪಾಣಿ ಪಾದಾದಿ ಅವಯವಗಳಲ್ಲಿ ವಾಕ್, ಪಾಣಿ, ಪಾದ, ಪಾಯು ಉಪಸ್ಥಾನದಕ್ಕಂತಹ 5 ಕರ್ಮೇಂದ್ರಿಯಗಳು. ವಾಕಿಗೆ ಅಭಿಮಾನಿ ದೇವತೆ ಅಗ್ನಿ.
ಇವನು 15ನೇ ಕಕ್ಷೆಯಲ್ಲಿ ಬರತಕ್ಕಂಥವ. ಪಾಣಿ ಕೈ, ಈ ಕೈಗೆ ಅಭಿಮಾನಿ ದೇವತೆ ಇಂದ್ರ, ದಕ್ಷ ಪ್ರಜಾಪತಿ. ಇಂದ್ರ ಪ್ರಧಾನವಾಗಿ ಇವನು 8ನೇ ಕಕ್ಷೆಯಲ್ಲಿ ಬರತಕ್ಕಂಥವ. 3ನೆಯ ಕರ್ಮೇಂದ್ರಿಯ ಪಾದ, ಈ ಪಾದಕ್ಕೆ ಅಭಿಮಾನಿ ದೇವತೆ ಜಯಂತ, ಇವನು 18ನೇ ಕಕ್ಷೆಯಲ್ಲಿ ಬರತಕ್ಕಂಥವ. ಇನ್ನು ಪಾಯು ಮಲವಿಸರ್ಜನೆಯ ಇಂದ್ರಿಯ, ಅದಕ್ಕೆ ಅಭಿಮಾನಿ ದೇವತೆ ಯಮ, 12ನೇ ಕಕ್ಷೆಯಲ್ಲಿ ಬರತಕ್ಕಂಥವ. ಇನ್ನು ಉಪಸ್ಥ ಮೂತ್ರ ವಿಸರ್ಜನೆ ಜನನೇಂದ್ರಿಯ, ಅದಕ್ಕೆ ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲಿ ಬರತಕ್ಕಂಥವ. ಹೀಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಅಗ್ನಿ, ಇಂದ್ರ, ಜಯಂತ, ಯಮ, ದಕ್ಷ ಇವರು ಇದಕ್ಕೆ ನಿಯಾಮಕರಾಗಿರತಕ್ಕಂತಹ ಅಭಿಮಾನಿ ದೇವತೆಗಳು. ಸದ್ಗುಣಗಳಲ್ಲಿ ಅಂತಾರೆ, ವಾಕ್ಪಾಣಿ ಪಾದ ಪಾಯ ಉಪಸ್ಥಗಳಲ್ಲಿ ಗುಣಗಳ್ಯಾವುದು ಅಂದರೆ, ವಾಕ್ ಮಾತಿಗೆ ಗುಣ ಅಭಿಜಲ್ಪ ಅಂತಾರೆ ಆಚಾರ. ಅಭಿಜಲ್ಪ ಅಂದರೆ ಮಾತನಾಡುವುದು. ಮಾತನಾಡುವ ಇಂದ್ರಿಯದಿಂದ ಮಾತನಾಡುವ ಗುಣ, ಅದು ಮಾತನಾಡುವ ಗುಣ, ಶಬ್ದಗಳನ್ನು ಅಭಿವ್ಯಕ್ತಿ ಮಾಡುವ ಗುಣ ವಾಕ್. ಇನ್ನು ಆ ಮಾತಿನಲ್ಲಿ ಅವನಿದ್ದಾನೆ. ಸದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಬಾಯಿಂದ ಮಾತನಾಡುವ ಮಾತಿನಲ್ಲಿ ಭಗವಂತ ಇದ್ದಾನೆ, ಮಾತನಾಡುವ ಇಂದ್ರಿಯದಲ್ಲಿದ್ದಾನೆ, ಮಾತಿಗೆ ಅಭಿಮಾನಿಯಾದ ಅಗ್ನಿಯಲ್ಲಿದ್ದಾನೆ. ಹಾಗೆ ತಿಳಿಯತಕ್ಕಂಥದ್ದು. ಹೀಗೆ ಸದ್ಗುಣಗಳಲ್ಲಿ. ಅದೇ ರೀತಿ 2ನೆಯ ಕರ್ಮೇಂದ್ರಿಯ ಪಾದ ಗತಿ, ಅದರ ಗುಣ ಗತಿ, ನಡೆದಾಡುವುದು, ಕಾಲಿನಿಂದ ನಡೆದಾಡುವುದು ಅಲ್ವಾ ಗತಿ. ನಡೆದಾಡುವ ಗತಿಯಲ್ಲಿ ಭಗವಂತನಿದ್ದಾನೆ, ನಡೆದಾಡುವ ಕಾಲಿನಲ್ಲಿ ಇದ್ದಾನೆ. ಆ ಕಾಲಿಗೆ ಅಭಿಮಾನಿ ದೇವತೆಯಾದ ಜಯಂತನಲ್ಲಿ ಇದ್ದಾನೆ. ಪಾದಾದಿ ಅವಯವಗಳಲ್ಲಿ, ತದ್ಗುಣಗಳಲ್ಲಿ, ತತ್ಪತಿಗಳೊಳಗೆ ನಡೆದಾಡುವ ಗುಣ, ತಿರುಗಾಡುವುದು ಆ ಕ್ರಿಯೆ, ಆ ಕ್ರಿಯೆಗೆ ಕಾರಣವಾದ ಇಂದ್ರಿಯ ಕಾಲು, ಕಾಲಿಗೆ ಅಭಿಮಾನಿಯಾದ ಜಯಂತ. ಇಲ್ಲಿ ಇಷ್ಟರಲ್ಲಿ ಅವನ ವ್ಯಾಪ್ತಿ ಉಂಟು. ಅದೇ ರೀತಿ ವಾಕ್, ಪಾಣಿ, ಪಾದ, ಪಾಯು ಮಲವಿಸರ್ಜನೆಯ ಇಂದ್ರಿಯ, ಮಲವಿಸರ್ಜನೆ ಅದರಿಂದ ಆಗತಕ್ಕಂಥದ್ದು. ಅದಕ್ಕೆ ನಿಯಾಮಕನಾಗಿರತಕ್ಕಂಥವ ವಿಸರ್ಗ, ಅದರ ಕ್ರಿಯೆ. ಆ ವಿಸರ್ಗ ಕ್ರಿಯೆಯಲ್ಲಿ ಇದ್ದಾನೆ. ಪಾಯು ಇಂದ್ರಿಯಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಯಮನಲ್ಲಿದ್ದಾನೆ, ಪಾಯು ಇಂದ್ರಿಯದಲ್ಲಿದ್ದಾನೆ. ಅದೇ ರೀತಿ ಉಪಸ್ಥ, ಉಪಸ್ಥದ ಕ್ರಿಯೆ ಅತ್ತಿ ಅಂತಾರೆ ಭಾಗವತ. ಅತ್ತಿ ಅಂದರೆ ಆನಂದ ಅನುಭವ ಅಂತಾರೆ ಆಚಾರ್ಯರು ತಾತ್ಪರ್ಯ ಬರೀತ ಭಾಗವತದಲ್ಲಿ. ಅತ್ತಿ ಅದು ಮೂತ್ರ ವಿಸರ್ಜನೆಯ ಇಂದ್ರಿಯ ಆದರೂ ಕೂಡ ಅದರಿಂದ ಲೈಂಗಿಕ ಸುಖವನ್ನು ಅನುಭವಿಸ್ತಾನೆ, ಆನಂದ ಅನುಭವ. ಆ ಅನುಭವ ಬೇರೆ ಇಂದ್ರಿಯದಿಂದ ಇಲ್ಲ. ಹಾಗಾಗಿ ಆ ಆನಂದ ಅನುಭವವು ಕೂಡ ಉಪಸ್ಥೇಂದ್ರಿಯದಿಂದ, ಆ ಆನಂದ ಅನುಭವದಲ್ಲಿ, ಆ ಕ್ರಿಯೆಯಲ್ಲಿ ಇದ್ದಾನೆ. ಆ ಆನಂದವನ್ನು ಕೊಡುವ ಇಂದ್ರಿಯ ಉಪಸ್ಥದಲ್ಲಿ ಇದ್ದಾನೆ. ಅದಕ್ಕೆ ನಿಯಾಮಕನಾಗಿರತಕ್ಕಂಥ ದಕ್ಷ ಪ್ರಜಾಪತಿಯಲ್ಲಿದ್ದಾನೆ. ಹೀಗೆ ವಾಕ್ಪಾಣಿ ಪಾದಾದಿ ಅವಯವಗಳಲ್ಲಿ, ತದ್ಗುಣಗಳಲ್ಲಿ, ತತ್ಪತಿಗಳೊಳಗೆ ಹೀಗೆ. ಅದೇ ರೀತಿ ಇದೆಲ್ಲ ಹೊರಗಿನ ಇಂದ್ರಿಯಗಳ ನಿಯಾಮಕತ್ವ ಆಯಿತು. ಹೊರಗಿನ ಇಂದ್ರಿಯಗಳು ಅದರ ನಿಯಾಮಕ ದೇವತೆಗಳಾದರು. ಇವರೆಲ್ಲ ಎಲ್ಲಿಂದ? 15ನೇ ಕಕ್ಷೆಯ ಅಗ್ನಿಯಿಂದ 8ನೇ ಕಕ್ಷದ ಇಂದ್ರನವರೆಗೆ. 15ನೇ ಕಕ್ಷೆಯಿಂದ 8ನೇ ಕಕ್ಷೆಯ ಇಂದ್ರನವರೆಗೆ ಈ ಬಾಹ್ಯ ಇಂದ್ರಿಯ ಅಭಿಮಾನಿ ದೇವತೆಗಳಿರುವರೆಲ್ಲರೂ ಕೂಡ. ಇನ್ನು ಒಳಗಡೆಗೆ ಮನಸ್ಸುಂಟು. ಅಲ್ಲದೆ ಈ ಶಬ್ದ, ರೂಪ, ಸ್ಪರ್ಶ, ರಸ, ಗಂಧ ಅನ್ನತಕ್ಕಂತಹ ಗುಣಗಳುಂಟು. ಇದಕ್ಕೆ ಈ 8ನೇ ಕಕ್ಷೆಯಲ್ಲಿರುವ ಇಂದ್ರಿಯನಕ್ಕಿಂತ ಮೇಲಿನ ದೇವತೆಗಳು ಅಭಿಮಾನಿ ದೇವತೆಗಳು, ತದ್ಗುಣಗಳಲ್ಲಿ ಅಂತಾರಲ್ಲ, ಆ ಗುಣಗಳಿಗೆ ನಿಯಾಮಕ ದೇವತೆಗಳು ಬೇರೆ ಇದ್ದಾರೆ. ತದ್ಗುಣಗಳಲ್ಲಿ ಅಂದರೆ ಆ ಗುಣ ನಿಯಾಮಕ ದೇವತೆಗಳು ಶಬ್ದಕ್ಕೆ ಮತ್ತು ಸ್ಪರ್ಶಕ್ಕೆ ಗರುಡ ಪತ್ನಿಯಾಗಿರತಕ್ಕಂತಹ ಸುಪರ್ಣಿ ಅಭಿಮಾನಿ ದೇವತೆ. ಇನ್ನು ರೂಪ, ರಸ ಇವೆರಡಕ್ಕೆ ಶೇಷದೇವರ ಪತ್ನಿಯಾಗಿರತಕ್ಕಂತಹ ವಾರುಣಿ ಅಭಿಮಾನಿ ದೇವತೆ. ಗಂಧಕ್ಕೆ ಪಾರ್ವತಿ 7ನೇ ಕಕ್ಷೆಯಲ್ಲಿ ಬರತಕ್ಕಂಥವರು ಇವರು. ಹೀಗೆ ತದ್ಗುಣಗಳಲ್ಲಿ,
ತತ್ಪತಿಗಳೊಳಗೆ ಆ ಗುಣಪತಿಗಳು, ಗುಣಗಳು, ಇಂದ್ರಿಯಗಳು, ಅದರ ಕ್ರಿಯೆಗಳು ಪ್ರತಿಯೊಂದರಲ್ಲಿಯೂ ತಾನು ವ್ಯಾಪ್ತನಾಗಿ ಈ ವ್ಯಾಪಾರಗಳನ್ನು ತಾನು ಮಾಡಿಸ್ತಾ ಇದ್ದಾನೆ. ಪ್ರವಿತತನು ತಾನಾಗಿ. ಹೀಗೆ ಪ್ರತಿಯೊಂದರಲ್ಲಿ ತಾನು ಪ್ರವಿತತ, ಬರೀ ತಟ ಅಲ್ಲ, ಪ್ರವಿ ಎರಡು ಉಪಸರ್ಗಗಳನ್ನು ಕೊಡ್ತಾರೆ. ತಟ ಅಂದರೆ ವ್ಯಾಪ್ತ, ಪ್ರವಿತತ ಪ್ರತಿಯೊಂದರಲ್ಲಿ, ಇಂದ್ರಿಯದಲ್ಲಿ, ಇಂದ್ರಿಯದ ಗುಣಗಳಲ್ಲಿ, ತತ್ಪತಿಗಳಲ್ಲಿ ವಿಶೇಷವಾಗಿ ತಾನು ವ್ಯಾಪ್ತನಾಗಿರತಕ್ಕಂಥವನಾಗಿ. ಯಾರವನು? ಇಷ್ಟೆಲ್ಲ ಈ ಇಂದ್ರಿಯಗಳ ವ್ಯಾಪಾರ, ತತ್ಪತಿಗಳ ವ್ಯಾಪಾರ ನಡೆಸತಕ್ಕಂಥವನಂದರೆ ಕೃತಿಪತಿ ಅಂತಾರೆ. ಕೃತಿಪತಿ ಅಂದರೆ ಪ್ರದ್ಯುಮ್ನ. ಭಗವಂತನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನತಕ್ಕಂತಹ ವ್ಯೂಹ ರೂಪಗಳಿವು. ಆ ವ್ಯೂಹ ರೂಪಗಳಲ್ಲಿ ಈ 4 ರೂಪಗಳಿಗೆ ಲಕ್ಷ್ಮಿಯ 4 ರೂಪಗಳು ಪತ್ನಿಯರಾಗಿದ್ದಾರೆ. ಶಾಂತಿ ಅನಿರುದ್ಧನ ಹೆಂಡತಿ, ಕೃತಿ ಪ್ರದ್ಯುಮ್ನನ ಹೆಂಡತಿ, ಜಯ ಸಂಕರ್ಷಣನ ಹೆಂಡತಿ, ಮಾಯಾ ವಾಸುದೇವನ ಹೆಂಡತಿ. ಹೀಗೆ ಭಗವಂತ 4 ವ್ಯೂಹ ರೂಪಗಳನ್ನು ತಗೊಂಡ್ರೆ ಲಕ್ಷ್ಮೀದೇವಿ ಪತ್ನಿಯಾಗಿ 4 ರೂಪಗಳನ್ನು ತಗೊಂಡ್ರು. ಮಾಯಾ, ಜಯ, ಕೃತಿ, ಶಾಂತಿ ಎನ್ನುವುದಾಗಿ. ಹಾಗಾಗಿ ಕೃತಿಪತಿ ಅಂದರೆ ಪ್ರದ್ಯುಮ್ನ, ಕೃತಿದೇವಿಯ ಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಹೀಗೆ ವಿವಿಧ ಕರ್ಮವ ಮಾಡಿಸಿ, ವಿವಿಧ ಕರ್ಮವ, ಅದು ಜ್ಞಾನೇಂದ್ರಿಯದ ಕರ್ಮ ಆಗಿರ್ಬೋದು ಅಥವಾ ಕರ್ಮೇಂದ್ರಿಯದ ಕರ್ಮ ಆಗಿರ್ಬೋದು, ಜ್ಞಾನೇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸೋದಿರಬಹುದು, ಕರ್ಮಗಳನ್ನು ಮಾಡೋದಾಗಿರ್ಬೋದು. ಆ ಎಲ್ಲ ವ್ಯಾಪಾರಗಳನ್ನು ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಅವುಗಳಲ್ಲಿ ತಾನು ವ್ಯಾಪ್ತನಾಗಿ ಈ ವಿವಿಧ ಕರ್ಮಗಳನ್ನು ತಾನು ಮಾಡಿ ಚೇತನದಿಂದ ಮಾಡಿಸ್ತಾನೆ. ಯಾಕಂದರೆ ಚೇತನರಿಗೆ ಮಾಡುವ ಸ್ವಾತಂತ್ರ್ಯ ಇಲ್ಲ, ಮಾಡಲಿಕ್ಕೆ ಬರೋಲ್ಲ. ಆದ್ದರಿಂದ ಕರ್ಮವತ ಮಾಡಿ ಆ ಚೇತನರಿಗೆ ಬಿಂಬನಾಗಿ ತಾನಿದ್ದು ಆ ಕರ್ಮವನ್ನು ತಾನು ಮಾಡಿ ಪ್ರತಿಬಿಂಬರಾಗಿರತಕ್ಕಂತಹ ಚೇತನರಲ್ಲಿ ಅದರ ಕ್ರಿಯೆಯನ್ನು ಪ್ರಕಟ ಮಾಡ್ತಾರೆ. ಹೀಗೆ ವಿವಿಧ ಕರ್ಮ ಅದು ಯಾವುದೇ ಇಂದ್ರಿಯದ ಕರ್ಮ, ಆ ಇಂದ್ರಿಯದ ಕರ್ಮ, ಈ ಇಂದ್ರಿಯ ಕರ್ಮ ಅಲ್ಲ. ಪ್ರತಿಯೊಂದು ವಿವಿಧ ಏನು ಕ್ರಿಯೆಗಳು ನಡೀತದೋ ಆ ಎಲ್ಲ ಕರ್ಮಗಳನ್ನು ಕೂಡ ಬಿಂಬನಾಗಿ ತಾನು ಮಾಡಿ ಚೇತನರಿಂದ ತಾನು ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸಿದಿಹನು ತಿಳಿಸದಲೇ. ಭವಕ್ಕೆ ಕಾರಣನಾಗಿ ಸಂಸಾರಕ್ಕೆ ತಾನು ಇದನ್ನು ಮಾಡ್ತಾನೆ, ಬಿಂಬನಾಗಿ ಮಾಡಿಸ್ತಾನೆ. ಆದರೆ ತಿಳಿಸದಲೇ ಭಗವಂತ ಬಳಗಿದ್ದು ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಜೀವರಿಗೆ ತಿಳಿಸೋದಿಲ್ಲ. ಜೀವರಿಗೆ ತಿಳಿಯೋದೇ ಇಲ್ಲ. ನಾನು ಮಾಡಿದೆ, ನಾನು ತಿಂದೆ, ನಾನು ನೋಡಿದೆ, ನಾನು ಕೊಟ್ಟೆ, ನಾನು ಹೋದೆ, ಹೀಗೆ ನಾನು ಅನ್ನುವುದೇ ಜೀವರಿಗೆ ಅನುಭವಕ್ಕೆ ಬರ್ತದೆ ಹೊರತು ಭಗವಂತ ಇದನ್ನು ಮಾಡಿಸಿದ ಅನ್ನುವ ತಿಳುವಳಿಕೆ ಬರಲ್ಲ. ಇದು ಭಗವಂತನ ಅಪಾರವಾಗಿರತಕ್ಕಂತಹ ಬಂಧಕ ಶಕ್ತಿ. ಅದನ್ನು ತಿಳಿಯಬೇಕಾದ್ರೆ ನಮಗೆ ಮುಖ್ಯವಾಗಿರತಕ್ಕಂತಹ ಸಾಧನೆ. ಆದ್ದರಿಂದ ವಿವಿಧ ಕರ್ಮವ ಮಾಡಿಸಿ ಹೇಗೆ ಮಾಡಿಸ್ತಾನೆ ತಿಳಿಸದಲೇ ಜೀವರಿಗೆ ಇದನ್ನು ತಿಳಿಗೊಡೋಲ್ಲ. ತನ್ನ ಇಚ್ಛಾವರಣವನ್ನು ಬೀಸಿ ಅವರಿಗೆ ಮೋಹ ಕೊಟ್ಟು ನಾನು ಅನ್ನುವ ಅಹಂಕಾರವನ್ನು, ನನ್ನದು ಅನ್ನತಕ್ಕಂತಹ ಮಮಕಾರವನ್ನು ಕೊಟ್ಟು ತಾನು ಬಂಧಿಸ್ತಾನೆ. ಈ ನಾನು ನನ್ನದು ಅನ್ನತಕ್ಕಂತಹ ಅಹಂಕಾರ ಮಮಕಾರಗಳೇ ಭವಕ್ಕೆ ಕಾರಣ, ಸಂಸಾರಕ್ಕೆ ಕಾರಣ. ಹೀಗೆ ಸಂಸಾರಕ್ಕೆ ಕಾರಣನಾಗಿ ಜೀವರನ್ನು ಈ ಸಂಸಾರ ಚಕ್ರದಲ್ಲಿ ತಿರುಗಿಸ್ತಾ ಇದ್ದಾನೆ. ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು. ಹೀಗೆ ಸಂಸಾರದ ಚಕ್ರದಲ್ಲಿ ಅವರನ್ನು ತಿರುಗಿಸ್ತಾ ಇದ್ದಾನೆ. ನಾನು ನನ್ನದು ಅನ್ನತಕ್ಕಂತಹ ಅಹಂಕಾರ ಮಮಕಾರಗಳನ್ನು ಕೊಟ್ಟು, ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ತಾನೇ ಮಾಡಿದೆ ಅನ್ನುವಂತೆ ಮಮಕಾರವನ್ನು ಕೊಟ್ಟು, ಅವನ ಬಂಧಕ ಶಕ್ತಿ ಇಂತಹ ವಿಚಿತ್ರವಾದ ಬಂಧಕ ಶಕ್ತಿ. ಪ್ರತಿಯೊಂದರಲ್ಲಿಯೂ ಅಂತರ್ಯಾಮಿಯಾಗಿ ತಾನೇ ವ್ಯಾಪ್ತನಾಗಿ ತಾನೇ ಎಲ್ಲ ಕಾರ್ಯಗಳನ್ನು ಅಸ್ವತಂತ್ರರಾದ ಜೀವರಿಂದ ತಾನೇ ಮಾಡಿಸಿ ತನ್ನ ಸ್ವತಂತ್ರ ಶಕ್ತಿಯಿಂದ ಇಷ್ಟೆಲ್ಲ ಮಾಡ್ತಾನಾದರೂ ಕೂಡ ಜೀವರಿಗೆ ಇದರ ಕಲ್ಪನೆಯೇ ಬರಲ್ಲ. ಕಲ್ಪನೆಯನ್ನೇ ಭಗವಂತ ಕೊಡಲ್ಲ. ಯಾವಾಗ ಈ ಚೇತನನನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ಬಯಸಿದನೋ
ಆಗ ಈ ಜ್ಞಾನ ಕೊಡ್ತಾನೆ. ಇದು ನನ್ನದಲ್ಲ, ಇದು ನಾನು ಮಾಡಿದ್ದಲ್ಲ, ನನ್ನದು ಅನ್ನುವ ಮಮಕಾರ, ನಾನು ಅನ್ನುವ ಅಹಂಕಾರ ಭಗವಂತ ಕಳೆಯುತ್ತಾನೆ. ಇದು ಸಾಧನದ ರಹಸ್ಯ. ಆದ್ದರಿಂದ ನಾವು ಸಾಧನೆ ಮಾಡಬೇಕು ಅಂತ ಏನೆಲ್ಲ ಬಾಹ್ಯಕರ್ಮಗಳನ್ನು ಸಾಧನೆಯಾಗಿ ಮಾಡಬೇಕು. ಅದು ವೇದೋಕ್ತವಾದ ಕರ್ಮಗಳೇ ಮಾಡಬಾರ್ದು ಅಂತಿಲ್ಲ. ಆದರೆ ಆ ಸಾಧನೆಯನ್ನು ಮಾಡುವಾಗ ಇದು ನಾನು ಮಾಡಿದ್ದು, ನಾನು ಇಂಥ ಸಾಧನೆ ಮಾಡಿದೆ ಅಲ್ಲ, ಅದು ಬಂಧಕವಾಗಿ ಕೂತ್ಕೋತದೆ. ನಾನು ಮಾಡಿದೆ ಅಂತ ಯಾವುದನ್ನು ಮಾಡ್ತೀಯೋ ಅದೆಲ್ಲ ಬಂಧಕವಾಗಿ ನಿನಗೆ ಸಂಸಾರದ ಚಕ್ರದಲ್ಲಿ ತಿರುಗಲಿಕ್ಕೆ ಕಾರಣ ಆಗ್ತದೆ ಹೊರತು ಸಂಸಾರದಿಂದ ಮೋಚನೆಗೆ ಕಾರಣ ಆಗೋಲ್ಲ. ಸಂಸಾರದಿಂದ ಮೋಚನೆ ಆಗಬೇಕಾದರೆ ಹೀಗೆ ಭಗವಂತ ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಕ್ಕೆ ವಿಷಯವಾದ ವಿಷಯ ಪದಾರ್ಥಗಳಲ್ಲಿ, ಕರ್ಮೇಂದ್ರಿಯಕ್ಕೆ ವಿಷಯವಾಗಿರತಕ್ಕಂತಹ ಕ್ರಿಯೆಗಳಲ್ಲಿ, ಆ ಕ್ರಿಯಾಪತಿಗಳಲ್ಲಿ, ಇಂದ್ರಿಯಪತಿಗಳಲ್ಲಿ, ತದ್ಗುಣಪತಿಗಳಲ್ಲಿ ಎಲ್ಲರಲ್ಲಿಯೂ ತಾನು ವ್ಯಾಪ್ತನಾಗಿದ್ದು ತನ್ನದೇ ಆದ ಸ್ವೇಚ್ಛೆಯಿಂದ, ಸ್ವತಂತ್ರ ಶಕ್ತಿಯಿಂದ ಈ ಎಲ್ಲ ವ್ಯಾಪಾರಗಳನ್ನು ಅವನು ಮಾಡ್ತಾ ಇದ್ದಾನೆ. ತಿಳಿಸದೆ ಬಂಧನಕ್ಕೆ ಹಾಕ್ತಾನೆ, ತಿಳಿಸಿ ಉದ್ಧಾರ ಮಾಡ್ತಾನೆ. ಇದು ಅವನ ಕಾರುಣ್ಯ ಅನ್ನುವಂತೆ ವ್ಯಾಪ್ತಿಯನ್ನು, ಕಾರುಣ್ಯವನ್ನು ಹೀಗೆ ಚಿಂತಿಸು. ಇದು ಸಾಧನೆ ಆಗ್ತದೆ. ನಾವು ಮಾಡಬೇಕಾದ ಸಾಧನೆ ಇದು ಮಾನಸಿಕ ಸಾಧನೆ. ಯಾವಾಗಲೂ ಕೂಡ ಬಾಹ್ಯಕರ್ಮದಿಂದ ಅಲ್ಲ, ಮಾನಸಿಕ ಸಾಧನೆ ಯಾವಾಗಲೂ ಮಾನಸಿಕ. ಆದ್ದರಿಂದ ಇಂತಹ ಸಾಧನೆ ನಾವು ಉಪಾಸನೆ, ಭಗವಂತ ಸಕಲ ನಿಯಾಮಕ, ಸಕಲೇಂದ್ರಿಯ ಪ್ರೇರಕ, ಸರ್ವಾವಸ್ಥಾ ಪ್ರೇರಕ, ಹೀಗೆ ಅವನನ್ನು ನಾವು ಉಪಾಸನೆ ಮಾಡಬೇಕು. ಹೀಗೆ ಅವನ ವ್ಯಾಪ್ತಿಯನ್ನು ಸರ್ವತ್ರದಲ್ಲಿ ಚಿಂತನೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ನಮಗೆ ಕರುಣಿಸಿದ್ದಾರೆ. ಯಥಾಮತಿ ಪದ್ಯಾಭಿಪ್ರಾಯ ಮಧ್ವೇಷಾರ್ಪಣಮಸ್ತು.